ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿನ್ನೆ ಒಂದು ಬಹಳ ಅಚ್ಚರಿಯ ಬೆಳವಣಿಗೆ ನಡೆಯಿತು ಮುಂಬೈನಲ್ಲಿ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಸರ್ಕಾರಿ ನಿವಾಸದಲ್ಲಿ. ವರ್ಷ ಅಂತ ಅದರ ಹೆಸರು. ಈ ವರ್ಷಾಗೆ ಇದ್ದಕ್ಕಿದ್ದ ಹಾಗೆ ಈ ಶರದ್ ಪವಾರ್ ಅವರ ಬಣ ಇದೆಯಲ್ಲ, NCP SP ಅಂತ ಅದರ ಹೆಸರು. ಎರಡು ಬಣ ಆಗಿದೆ. ಒಂದು ಅಜಿತ್ ಪವಾರ್ ಬಣ ಇದೆ, ಅದಕ್ಕೆ ಸುನೇತ್ರ ಪವಾರ್ ಅವರು ರಾಷ್ಟ್ರೀಯ ಅಧ್ಯಕ್ಷರು. ಇನ್ನೊಂದು ಶರದ್ ಪವಾರ್ ಬಣ ಇದೆ, ಅದರ ಮುಖ್ಯಸ್ಥ ಈಗ ಸದ್ಯಕ್ಕೆ ಜಯಂತ್ ಪಾಟೀಲ್ ಅವರು ನೇರವಾಗಿ ಹೋಗಿ ದೇವೇಂದ್ರ ಫಡ್ನವೀಸ್ ಅವ್ರನ್ನ ಭೇಟಿಯಾಗಲಿಕ್ಕೆ ಹೋಗ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಈ ಕಡೆ ಅಜಿತ್ ಪವಾರ್ ಬಣದ ಈ ಸುನೀಲ್ ತಟ್ಕರೆ ಮತ್ತು ಪ್ರಫುಲ್ ಪಟೇಲ್ ಬರ್ತಾರೆ. ಆತ ಕಾರ್ಯಾಧ್ಯಕ್ಷ ಪ್ರಫುಲ್ ಪಟೇಲು, ಸುನೀಲ್ ತಟ್ಕರೆ ಕಾರ್ಯದರ್ಶಿ. NCPಯ ಎರಡೂ ಬಣಗಳು ಏಕಕಾಲಕ್ಕೆ ದೇವೇಂದ್ರ ಫಡ್ನವೀಸ್ ಅವರ ನಿವಾಸಕ್ಕೆ ಹೋಗಲಿಕ್ಕೆ ಏನು ಕಾರಣ ಅಂತ ಮಹತ್ತರ ಬೆಳವಣಿಗೆ ಏನಾಗ್ತಾ ಇದೆ ನೆನಪಿರಲಿ. ಇನ್ನು ಕೇವಲ 4 ದಿನಗಳಲ್ಲಿ ಸಂಸತ್ತಿನ ಅಧಿವೇಶನ ಶುರುವಾಗಲಿದೆ. ಈ ಬಾರಿಯ ಸಂಸತ್ ಅಧಿವೇಶನದ ಮಜಾ ಏನಿದೆ ಅಂತ ಇವತ್ತು ನಿಮಗೆ ಹೇಳ್ತೀನಿ. ಕಳೆದ ಬಾರಿ ಮೊಟ್ಟ ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಅವರು ಮಂಡಿಸಿದ ಒಂದು ಬಿಲ್ಲು ಬಹುಮತವನ್ನು ಪಡೆಯುವುದರಲ್ಲಿ ವಿಫಲಗೊಂಡಿತು. ಯಾವುದು? ಡಿಲಿಮಿಟೇಷನ್ ಬಿಲ್ಲು, ವಿಮೆನ್ಸ್ ರಿಸರ್ವೇಷನ್ ಬಿಲ್. ಅಂದರೆ ಈ ದೇಶದಲ್ಲಿ ಈಗಿರುವಂಥ 543 ಸಂಖ್ಯೆಯ ಸಂಸತ್ ಸದಸ್ಯರು ಏನಿದಾರಲ್ಲ, ಅದನ್ನು 1.5 ಪಟ್ಟು ಹೆಚ್ಚಿಸುವಂಥ 800 ಚಿಲ್ಲರೆ ಮಾಡುವಂಥ ಒಂದು ಬಿಲ್ಲು, ಜೊತೆಗೆ ಮಹಿಳೆಯರಿಗೆ ಕೊಡುವಂಥ ಮೀಸಲಾತಿ. ಆ ಬಿಲ್ಲು ಮೊದಲ ಬಾರಿಗೆ ಫೇಲ್ ಆಯಿತು. ಈ ಬಾರಿ ಹಠ ತೊಟ್ಟು ಈ ಬಿಲ್ಗಳನ್ನು ಪಾಸ್ ಮಾಡಿಸಲೇಬೇಕು ಅಂತ ಶತಾಯುಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ ಅಮಿತ್ ಶಾ ಅವರು. ಒಂದು ನೆನಪಿಟ್ಟುಕೊಳ್ಳಿ, ಇವತ್ತು ನರೇಂದ್ರ ಮೋದಿಯವರು ಕೇವಲ ಜಾಗತಿಕ ಮಟ್ಟದ ವಿದ್ಯಮಾನಗಳಿಗೆ ಮಾತ್ರ ತಮ್ಮನ್ನು ತಾವು ತೊಡಗಿಸ್ಕೊತಾ ಇದ್ದಾರೆ ವಿನಃ ರಾಷ್ಟ್ರೀಯ ಮಟ್ಟದಲ್ಲಿ ದೇಶದಲ್ಲಿ ನಡೆಯುವಂಥ ಈ ರಾಜಕೀಯ ಬೆಳವಣಿಗೆಗಳು ಮತ್ತು ಅದರ ಒಟ್ಟು ಸಂಯೋಜನೆ, ಸಮನ್ವಯ, ಅದ್ಯಾವುದರಲ್ಲಿಯೂ ಕೂಡ ಅವರು ತಲೆ ಹಾಕ್ತಾ ಇಲ್ಲ. ಒಂದು ರೀತಿಯಲ್ಲಿ ಡಿಫ್ಯಾಕ್ಟೋ ಪ್ರೈಮ್ ಮಿನಿಸ್ಟರ್ ಆಗಿ ಅಮಿತ್ ಶಾ ಅವರು ಎಲ್ಲವನ್ನು ನಿಭಾಯಿಸ್ತಾ ಇದ್ದಾರೆ. ನಡೀತಾ ಇರುವಂಥ ವಿದ್ಯಮಾನಗಳು ನೋಡಿದರೆ ನಿಮಗೆ ಇದು ಖಚಿತವಾಗಿ ಗೊತ್ತಾಗುತ್ತೆ. ಇದು ಯಾವಾಗ ಇದು ಸ್ಪಷ್ಟವಾಗಿ ಗೊತ್ತಾಗಿದ್ದಂದರೆ, ವಕ್ಫ್ ಕಾಯ್ದೆಯ ತಿದ್ದುಪಡಿಯ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಸಂಸತ್ತಿನಲ್ಲಿಯೇ ಉಪಸ್ಥಿತರಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಅಂಥ ಸಂಕೀರ್ಣವಾದಂಥ ಬಿಲ್ಲನ್ನು ಮಂಡಿಸಿ ಅದು JPCಗೆ ಹಸ್ತಾಂತರ ಮಾಡಿಸಿ ಬಿಲ್ಲನ್ನು ಪಾಸ್ ಮಾಡಿಸಿದವರು ಅಮಿತ್ ಶಾ. ನರೇಂದ್ರ ಮೋದಿ ಅವರ ಬ್ರೇನು ಸೇನಾಪತಿಯಾಗಿ ಕೆಲಸ ಮಾಡೋದು ಅಮಿತ್ ಶಾ. ಎಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಅಂತಂದರೆ, ಈ ಬಾರಿ ಅಂತೂ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ದಿವಸ ನರೇಂದ್ರ ಮೋದಿಯವರು ಒಂದು ಮಾತು ಹೇಳಿದರು, ನೀವು ವಿಪಕ್ಷದವರು ಈ ರೀತಿ ಬಾಯ್ಕಾಟ್ ಮಾಡೋದು, ಹೊರಗಡೆ ಮಕರ್ ದ್ವಾರಕ್ಕೆ ಎದ್ದು ಹೋಗೋದು, ಸಭಾತ್ಯಾಗ ಮಾಡೋದು, ಬಾವಿಗೆ ಇಳಿದು ಪ್ರತಿಭಟನೆ ಮಾಡೋದು, ಇದೇ ರೀತಿಯಾಗಿ ನಿರಂತರವಾಗಿ ನಡೆಸ್ಕೊಂಬಂದರೆ ಒಂದು ದಿವಸ ಬರುತ್ತೆ, ಒಂದು ಕಾಲಘಟ್ಟ ಬರುತ್ತೆ, ವಿಪಕ್ಷದವರೇ ಇರೋದಿಲ್ಲ, ಸರ್ಕಾರ ಮಾತ್ರ ನಡೆಸ್ತಾ ಇರಲಾಗತ್ತೆ, ನಿಮ್ಗೆ ಯಾರಿಗೂ ಬೆಲೆನೇ ಇರೋದಿಲ್ಲ ಅಂತ ಒಂದು ಸಲ ಕ್ರುದ್ಧರಾಗಿ ಆಕ್ರೋಶಗೊಂಡು ಬೇಸರದಲ್ಲಿ ಒಂದು ಮಾತು ಹೇಳಿದರು. ಇವತ್ತು ಸ್ಥಿತಿ ಹೇಗೆ ಬಂದು ಕೂತಿದೆ ಇಂಡಿಯಾ ಅಲಯನ್ಸ್ ಅಂದರೆ, ಇಂಡಿಯಾ ಅಲಯನ್ಸ್ ಮೈತ್ರಿಯಲ್ಲಿರುವಂಥ ಪಕ್ಷಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಹೋಗಿದ್ದಾವೆ. ಒಂದೊಂದಾಗಿ ಉದಾಹರಣೆಗಳನ್ನು ಹೇಳ್ತೀನಿ, ಕೇಳಿದಾಗ ನಿಜಕ್ಕೂ ನೀವು ಪುಳಕಿತರಾಗ್ತೀರಿ. ಹೌದಾ, ನರೇಂದ್ರ ಮೋದಿ ಅವರಿಗೆ ತೊಂದರೆ ಕೊಡ್ತಾ ಇರುವವರ ಸ್ಥಿತಿ ಹೀಗಾಗಿದೆ ಅಂತ ನಿಮಗೆ ಅಚ್ಚರಿ ಆಗತ್ತೆ. ಶುರು ಮಾಡೋದು ಪಶ್ಚಿಮ ಬಂಗಾಳದಿಂದ ಶುರು ಮಾಡಿ. ಪಶ್ಚಿಮ ಬಂಗಾಳದ ಸಂಸತ್ ಸದಸ್ಯರ ಬಹುಪಾಲು ಸದಸ್ಯರೆಲ್ಲ NCPI ಅನ್ನುವಂಥ ಒಂದು ಪಕ್ಷವನ್ನು ಸೇರಿಕೊಂಡಿದ್ದಾರೆ. ಆ NCP ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಆಫ್ ಇಂಡಿಯಾ ಅಂತ ಆ ಪಕ್ಷ NDAಗೆ ಬೆಂಬಲವನ್ನು ಕೊಡ್ತಾ ಇದೆ. ಈಗ TMC ಪಕ್ಷ ಎಲ್ಲಿದೆ ನನಗೆ ಹೇಳಿ ನೀವು. ಯಾವ ಇಂಡಿಯಾ ಅಲಯನ್ಸ್ನಲ್ಲಿ ಎರಡನೇ ಅತಿ ದೊಡ್ಡ ಪಕ್ಷವಾಗಿ ಮಮತಾ ಬೇಗಂ ಅವರು ಕೂತು ಎಲ್ಲ ತರಾಟೆಗೆ ತೆಗೆದುಕೊಳ್ತಾ ಇದ್ರು, ಆಕೆ ಅಬ್ಬೇಪಾರಿಯಾಗಿ ಬೀದಿ ಅಲಿತಾ ಇದ್ದಾರೆ. ಕಲ್ಕತ್ತಾದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಅನುಮತಿಯನ್ನು ಪಡೆಯಲಿಕ್ಕೆ ಆಕೆಯಿಂದ ಸಾಧ್ಯ ಆಗ್ತಾ ಇಲ್ಲ. ಬೀದಿಗೆ ಹೋದರೆ ಜೈ ಶ್ರೀರಾಮ್ ಕೂಗ್ತಾರೆ, ಬೀದಿಗೆ ಹೋದರೆ ಮೊಟ್ಟೆ ಟೊಮೆಟೊ ಅಂತ ಹೊಡಿತಾ ಇದ್ದಾರೆ. ಇನ್ನು ದಿಲ್ಲಿಯ ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಆಗಲಾರದ ಸ್ಥಿತಿಗೆ ಆಕೆ ಹೊರಟೋದ್ರು. ಇದು ಒಂದು. ಎರಡನೇದು, ಇನ್ನೊಂದು ಅತಿ ದೊಡ್ಡ ಪಕ್ಷ ತಮಿಳುನಾಡು DMK.
ಡಿ ಎಂ ಕೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಮಗೆ ಪ್ರತ್ಯೇಕವಾದ ಆಸನ ವ್ಯವಸ್ಥೆ ಇರಬೇಕು, ನಾವು ಕಾಂಗ್ರೆಸ್ಸು ಮತ್ತು ಇಂಡಿಯಾ ಅಲಯನ್ಸ್ ಜೊತೆ ಈ ಬಾರಿ ಕೂತ್ಕೊಳ್ಳೋದಿಲ್ಲ ಅಂತ ಓಂ ಬಿರ್ಲಾ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಎಂ ಕೆ ಸ್ಟ್ಯಾಲಿನ್. ಎಂ ಕೆ ಸ್ಟ್ಯಾಲಿನನ್ನು ಓಲೈಸಿ ಈ ಬಾರಿ ಬಿಲ್ಗಳನ್ನು ಪಾಸ್ ಮಾಡಿಸ್ಬೇಕು ಅಂತ ಅಮಿತ್ ಶಾ ಅವರು ಹಠ ತೊಟ್ಟಿದ್ದಾರೆ. ಹಾಗಾದರೆ ಡಿ ಎಂ ಕೆ ಅವರು ಈ ಮಹಿಳಾ ಮೀಸಲಾತಿ ಮತ್ತು ಡಿಲಿಮಿಟೇಷನ್ಗೆ ಒಪ್ಪಿಗೆಯನ್ನು ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಸಭಾತ್ಯಾಗ ಮಾಡಿ ಸಂಖ್ಯೆಯನ್ನು ಕಡಿಮೆ ಮಾಡುವುದು ನಿಶ್ಚಿತ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಬಿಲ್ಲನ್ನು ಮಂಡಿಸಿದ ತಕ್ಷಣ ಅವರ ಸದಸ್ಯರೆಲ್ಲ ಹೊರಗೆ ಹೋಗ್ಬಿಟ್ರೆ ಸಂಖ್ಯೆ ಕಡಿಮೆ ಆಗತ್ತೆ. ಸಂಖ್ಯೆ ಕಡಿಮೆ ಆದಾಗ 2/3 ತಗೊಳ್ಳೋದು ಭಾಳ ಸುಲಭ ಆಗತ್ತೆ. ಅವರು ಎದ್ದು ಹೋಗುವ ಸಾಧ್ಯತೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಯಾವ ಡಿ ಎಂ ಕೆ ಕಾಂಗ್ರೆಸ್ಸಿನ ದಶಕಗಳಿಂದ ಸಾಥಿ ಅಂತ ಹೇಳ್ಕೊಳ್ಳಾಗ್ತಾ ಇತ್ತು, ಆ ಡಿ ಎಂ ಕೆನೇ ಇವತ್ತು ನಿಮ್ಮ ಜೊತೆ ಇರೋದಿಲ್ಲ ಅಂತ ಹೇಳ್ತಾ ಇದೆ. ಇನ್ನು ಎನ್ ಸಿ ಪಿ ಅಜಿತ್ ಪವಾರ್ ಬಣ ಎನ್ ಡಿ ಎ ಜೊತೆ ಇದೆ. ಪ್ರಾರಂಭದಲ್ಲಿ ಒಂದು ವಿಷಯ ಹೇಳಿದೆ, ವರ್ಷಾದಲ್ಲಿ ಹೋಗಿ ಭೇಟಿಯಾಗಿ ಬಂದರು ಜಯಂತ್ ಪಾಟೀಲ್ ಅಂಥೇಳಿ. ಮುಪ್ಪಾನು ಮುದುಕ ಶರದ್ ಪವಾರು ಈ ಕಾಲಘಟ್ಟದಲ್ಲಿಯೂ ಮತ್ತೆ ಸಂಸತ್ ಪ್ರವೇಶ ಮಾಡಬೇಕು ಅಂತ ಹಠ ತೊಟ್ಟು ಬಂದ್ರಲ್ಲ, ಈಗ ಅವರೇ ಎನ್ ಡಿ ಎಗೆ ಬೆಂಬಲ ಕೊಡಬೇಕಾದ ಅನಿವಾರ್ಯತೆ ಬಂದಿದೆ, ಕೊಡುವ ತೀರ್ಮಾನ ಆಗಿದೆ. ಆದ್ದರಿಂದ ದೇವೇಂದ್ರ ಫಡ್ನವೀಸ್ ನಿವಾಸಕ್ಕೆ ಹೋಗಿದ್ದರು. ಅಲ್ಲಿಗೆ ಯಾವ ಥಿಂಕ್ ಟ್ಯಾಂಕ್ ಅಂತ ಹೇಳಲಾಗ್ತಾ ಇತ್ತೋ, ಯಾರ ಮಾತಿಗೆ ರಾಹುಲ್ ಗಾಂಧಿ ಹೇಳಿದ ಹಾಗೆ ಕೇಳ್ತಾ ಇದ್ರು, ಅಂಥ ಶರದ್ ಪವಾರ್ ಇಂಡಿಯಾ ಅಲಯನ್ಸ್ನ ಬಣವನ್ನು ತೊರೆದು ಎನ್ ಡಿ ಎಗೆ ಬೆಂಬಲ ಕೊಡಬೇಕಾದ ಅನಿವಾರ್ಯತೆ ಬಂದು ಒದಗಿದೆ. ಇನ್ನು ಮಿಜೋರಾಂ ಪಕ್ಷದ ಒಬ್ಬ ಸದಸ್ಯ ಕೊಡ್ತಾರೆ. ಅಸಾದುದ್ದೀನ್ ಓವೈಸಿಗಿರೋದು ಒಂದೇ ಒಂದು ಓಟು, ಅವ್ರನ್ನ ಮಾತೇ ಆಡಿಸ್ತಾ ಇಲ್ಲ. ಚಂದ್ರಶೇಖರ್ ಆಜಾದ್ ಪಕ್ಷದ ಒಂದೇ ಒಂದು ಓಟು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ರಾಜ್ಯಸಭೆಯಲ್ಲಿ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೇಗೆ ಪೃಷ್ಠಭೂಮಿ ತಯಾರಾಗಿದೆ ಲೋಕಸಭೆ ಈ ಸಲ ಅಧಿವೇಶನಕ್ಕೆ ಅಂದರೆ, ಕಾಂಗ್ರೆಸ್ಸು ತಬ್ಬಿಬ್ಬಾಗಿ ಬಿಡಬೇಕು, ಆ ರೀತಿಯಾದ ವಾತಾವರಣ ನಿರ್ಮಾಣ ಆಗಲಿದೆ. ನೋಡಿ, ಕಳೆದ ಬಾರಿಯ ಅಧಿವೇಶನದ ಸಂದರ್ಭದಲ್ಲಿ ಇಡೀ ಅಧಿವೇಶನವನ್ನು ಹಾಳುಗೆಡವಿಸಿದ್ದು ಒಂದೇ ಒಂದು ಪ್ರಕಟವಾಗಲಾರದ ಪುಸ್ತಕವನ್ನು ಇಟ್ಟುಕೊಂಡು ಚರ್ಚೆಗೆ ಅವಕಾಶ ಮಾಡಿಕೊಡಬೇಕು ಅಂತ ರಾಹುಲ್ ಗಾಂಧಿ ಗಲಾಟೆ ಶುರು ಮಾಡಿದರು. ನರವಣೆ ಪುಸ್ತಕ, ಜನರಲ್ ನರವಣೆ. ಆ ಪುಸ್ತಕದ ಕಥೆ ಏನಾಯ್ತು ಸ್ವಾಮಿ? ಅದರೊಳಗಿರುವ ಹುರುಳೇನು ಪ್ರಿಂಟಾಗಿ ಹೊರಗೆ ಬಂತ? ಅದರಿಂದ ದೇಶಕ್ಕಾದಂಥ ವಿಪತ್ತೇನು ಆಪತ್ತೇನು? ಅದರ ಹಿಂದೆ ಹಿಂಡನ್ಬರ್ಗ್ ರಿಸರ್ಚ್ ಅಂತ ಹೋದರು. ಕಂಪನಿಯೇ ದಿವಾಳಿಯಾಗಿ ಹೋಯಿತು, ಈ ಕಂಪನಿ ಅಡ್ರೆಸ್ಗೆ ಇಲ್ಲ. ಅದರಿಂದ ಪೆಗಾಸಿಸ್ ಅಂದರು, ಪೆಗಾಸಿಸ್ ಅದೃಷ್ಟ ವ್ಯವಹಾರವೇ ಇಲ್ಲ. ಹಾಗಿರುವಾಗ ಈ ಬಾರಿ 3 ಜನ ಕಾಂಗ್ರೆಸ್ಸಿನವರು ನಿನ್ನೆ ಲೋಕಸಭಾ ಸ್ಪೀಕರ್ ಆದಂಥ ಓಂ ಬಿರ್ಲಾ ಅವ್ರನ್ನ ಭೇಟಿಯಾಗಿ ಒಂದಷ್ಟು ನಾವು ಡಿಜಿಟಲ್ ದಾಖಲೆಗಳನ್ನು, ಒಂದಷ್ಟು ಕಾಗದ ಪತ್ರಗಳನ್ನು ಸಂಸತ್ತಿನಲ್ಲಿ ಮಂಡಿಸಬೇಕು, ಅದಕ್ಕೆ ಅನುಮತಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಈ ಬಾರಿ ಕೂಡ ಅಧಿವೇಶನವನ್ನು ಹಾಳುಗೆಡವಲಿಕ್ಕೆ ಬೇಕಾದಂಥ ತಯಾರಿಯನ್ನು ರಾಹುಲ್ ಗಾಂಧಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಮಾಡ್ಕೊಂಬಂದು ರೊಚ್ಚಿಗೆ ಎಬ್ಬಿಸಿ ಸದನದಿಂದ ಬೈಕಾಟ್ ಮಾಡಿ ಹೊರ ಹೋಗಲಿಕ್ಕೆ ಮಕರದ್ವಾರದ ಹತ್ರ ಹೋಗಿ ಕ್ಯಾಂಪಸ್ನಲ್ಲಿ, JNU ಕ್ಯಾಂಪಸ್ನಲ್ಲಿ ಟೀ ಕುಡಿದು ತಮಾಷೆ ಮಾಡಿಕೊಂಡು ಮಿಮಿಕ್ರಿ ಮಾಡಿಕೊಂಡು ಮಾಡುವ ಎಲ್ಲ ತಯಾರಿಗಳು ಈಗಾಗಲೇ ತಯಾರಾಗಿದ್ದಾವೆ. ಇವತ್ತು ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ವಿಪಕ್ಷಗಳ ಸಭೆ. ಮಜಾ ಅಂದರೆ ಈ ವಿಪಕ್ಷಗಳ ಸಭೆಗೆ ಯಾವ ಸದಸ್ಯರನ್ನು ಕರಿಬೇಕು? ಆ ಕಡೆ ಅಖಿಲೇಶ್ ಯಾದವ್ ಬಣದ ಜೊತೆ ಮುನ್ಸ್ಕೊಂಡು ಕೂತಿದ್ದಾರೆ. ಅವರು ಇವ್ರ ಜೊತೆ ಸೇರಿಕೊಳ್ಳೋ ಸಾಧ್ಯತೆಗಳು ತುಂಬ ಕಡಿಮೆ ಕಾಣಿಸ್ತಾ ಇದ್ದಾವೆ. ಉಳಿದ DMK ಇವ್ರ ಜೊತೆ ಬರೋದಿಲ್ಲ. ಮಮತಾ ಬೇಗಮ್ದು ಪಕ್ಷ ಇಲ್ಲ. ಉದ್ಧವ್ ಠಾಕ್ರೆ ಇವರ ಸಭೆಗೆ ಬರ್ತಾರೆ, ಆದರೆ ಇವರ ಸದಸ್ಯರೇ ಅವ್ರ ಜೊತೆ ಇಲ್ಲ. ಈಗ ಉದ್ಧವ್ ಠಾಕ್ರೆ ಬಣದವ್ರಲ್ಲ, ಏಕನಾಥ್ ಶಿಂದೆ ಬಣಕ್ಕೆ ಭಾಳಷ್ಟು ಜನ ಸದಸ್ಯರು ಹೊರಟು ಹೋಗಿದ್ದಾರೆ, ಲೋಕಸಭಾ ಸದಸ್ಯರು. ಆತ ಕೂಡ ಅಬ್ಬೆಪಾರಿಯಾಗಿದ್ದಾರೆ. ರಾಜಕೀಯವಾದಂಥ ಗಂಜಿ ಕೇಂದ್ರವನ್ನು ಆತ ಹುಡುಕೊಂಬರಬೇಕಾದಂಥ ಪರಿಸ್ಥಿತಿ ಇದೆ. ಹಾಗಾದರೆ ಈ ಬಾರಿಯ ಹೋರಾಟಕ್ಕೆ ಇರುವಂಥ ವಿಷಯಗಳು ಯಾವುವು? ವಿಪಕ್ಷದವರಿಗೆ ಒಂದು ಈಥೆನಾಲ್ 20 ಅನ್ನುವಂಥ ವಿಚಾರವನ್ನು ಹಿಡ್ಕೊತಾ ಇದ್ದಾರೆ. ಈಗ ಜಗತ್ತಿನ 13 ದೇಶಗಳಲ್ಲಿ ಈಥೆನಾಲನ್ನು ಬಳಸಲಾಗ್ತಾ ಇದೆ. ಅಮೇರಿಕಾ, ಬ್ರಾಜಿಲ್ನಿಂದ ಹಿಡಿದು ಎಲ್ಲ ದೇಶಗಳು ಬಳಸ್ತಾ ಇದ್ದಾವೆ. ಇಷ್ಟು ದಿನ ಬಿಟ್ಟು 4 ವರ್ಷಗಳಿಂದ ಬಳಸಲಾಗ್ತಾ ಇರುವಂಥ ಈ 15 ಅಂತ ಬಳಸ್ತಾ ಇದ್ದಾರೆ. ಇಷ್ಟು ದಿವಸ ಎಥನಾಲ್ 15 ಅಂತ 4 ವರ್ಷದಿಂದ ಬಳಸ್ತಾನೇ ಇದ್ದಾರೆ. ಯಾವ ಪೆಟ್ರೋಲ್ ಗಾಡಿಗಳಿಗೂ ಏನೂ ಸಮಸ್ಯೆ ಆಗಿಲ್ಲ, ಮೈಲೇಜ್ ಕಡಿಮೆ ಆಗಿಲ್ಲ. ಇದ್ದಕ್ಕಿದ್ದ ಹಾಗೆ 1 ತಿಂಗಳಿಂದ ಶುರು ಆಗ್ಬಿಡ್ತು. ಏನಂತ? ಇಂಧನದ ಇದು ಜಾಸ್ತಿ ಆಗ್ತಾ ಇದೆ, ಬರಬೇಕಾದ ಮೈಲೇಜ್ ಬರ್ತಾ ಇಲ್ಲ, ಗಾಡಿ ಕೆಟ್ಟು ಹೋಗ್ತಾ ಇದೆ,
ಅಂತ ಹೊಸದೊಂದು ವಾದವನ್ನು ಮಂಡಿಸುವ ಪ್ರಯತ್ನ ಮಾಡಲಾಗ್ತಾ ಇದೆ. ತನ್ನ ಇಲಾಖೆಗೆ ಸಂಬಂಧಪಡಲಾರದ ವಿಚಾರವನ್ನು ನಿತಿನ್ ಗಡ್ಕರಿ ಎಲ್ಲ ಕಡೆ ಸ್ಪಷ್ಟೀಕರಣ ಕೊಟ್ಕೊಂಡು ಓಡಾಡ್ತಾ ಇದ್ದಾರೆ. ಪೆಟ್ರೋಲಿಯಂ ಖಾತೆಯವರು ಮಾತಾಡಬೇಕಾದ ವಿಚಾರ ಮಾತಾಡ್ತಾರೆ ನಿತಿನ್ ಗಡ್ಕರಿ. ಕೇಳಿದರೆ ನಿತಿನ್ ಗಡ್ಕರಿ ಲಾಭ ಮಾಡಿಕೊಂಡಿದ್ದಾರೆ. ಅವರ ಮಗನ ಕಂಪನಿ ನಿಖಿಲ್ ಗಡ್ಕರಿಯ ಕಂಪನಿ 2400 ಪಟ್ಟು ಹೆಚ್ಚು ಲಾಭವನ್ನು ಒಂದು ವರ್ಷದಲ್ಲಿ ಗಳಿಸಿದೆ. ಆದ್ದರಿಂದ ತನ್ನ ಮಗನನ್ನು ರಕ್ಷಿಸಲಿಕ್ಕೆ ಇದು ಮಾಡ್ತಾ ಇದ್ದಾರೆ. ಎಂಥ ಕರ್ಮಾರಿ ಇದು ಅಲ್ಲ ರೀ. ಆ ಮನುಷ್ಯ 2006ರಿಂದ ಸಕ್ಕರೆ ಕಾರ್ಖಾನೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕಿಂತ ಮುಂಚಿನಿಂದ ವ್ಯವಹಾರ ಇದಾವೆ. ಆ ಸಕ್ಕರೆ ಕಾರ್ಖಾನೆ ಷೇರು ಮಾರ್ಕೆಟಲ್ಲಿದೆ. 1600 ಕೋಟಿ ನಷ್ಟದಲ್ಲಿದೆ ಆ ಕಂಪನಿ. 1600 crore ಲಾಸಲ್ಲಿದೆ. ಅದು ಒಂದೇ ಅಲ್ಲ, ಬೇರೆ ಬೇರೆ ಕಂಪನಿಗಳಿದ್ದಾವೆ. ಅದ್ರ ಬಗ್ಗೆ ಇಲ್ಲಿ ಚರ್ಚೆ ಬೇಕಾಗಿಲ್ಲ. ಈಗ ನಾವು ಮಾತಾಡ್ತಾ ಇರೋದು ಇಥನಾಲ್ 20 ಬಗ್ಗೆ. ಇಥನಾಲ್ 20ಯಿಂದ 2% ಪ್ರಾಫಿಟ್ ಆ ಕಂಪನಿಗೆ ಇಲ್ಲಿವರೆಗೂ ಆಗಿಲ್ಲ. ಇವ್ರ ಕಂಪನಿದು, ಇವ್ರ ಮಗನ ಕಂಪನಿದು 2400 ಪಟ್ಟು ಜಾಸ್ತಿ ಲಾಭ ಆಗಿದೆ ಅಂತ ABP ಅನ್ನುವಂಥ ಚಾನಲ್ನವರು ನಿತಿನ್ ಗಡ್ಕರಿಗೆ ಪ್ರಶ್ನೆ ಕೇಳ್ತಾರೆ. ನಿಮ್ಮ ಮಗನ ಕಂಪನಿಗೆ ಲಾಭ ಮಾಡಿಕೊಡ್ಲಿಕ್ಕೆ ಇಥನಾಲ್ 20ಯನ್ನು ಬೆರೆಸ್ತಾ ಇದ್ದೀರಿ ಅಂತ. ಹಾಗೇನಾದರೂ ಬೆರೆಸೋದಾಗಿದ್ದರೆ ನರೇಂದ್ರ ಮೋದಿ ಒಪ್ತಿದ್ರ? ನಾ ಖಾವುಂಗ ನಾ ಖಾನೆ ದೂಂಗ ಅನ್ನುವಂಥ ನರೇಂದ್ರ ಮೋದಿ ಯಾರ್ದೋ ಮಗನಿಗೆ 2400 ಪಟ್ಟು ಲಾಭ ಆಗುವಂಥ ಮೆಕ್ಕೆಜೋಳದಿಂದ ತೆಗೆಯುವಂಥ ಇಥೆನಾಲು ತನ್ನ ಮೂಲಕ ರೈತರಿಗೆ ಅನುಕೂಲ. ನೋಡಿ, ಈ ಮೆಕ್ಕೆಜೋಳದ ಬೆಲೆ 1200 ರೂಪಾಯಿ ಮಾರುಕಟ್ಟೆ ದರ. ಸರ್ಕಾರ ಬೆಂಬಲ ಬೆಲೆಯನ್ನು 1600 ರೂಪಾಯಿ ಮಾಡ್ತೀವಿ. ಈಗ ಅದರ ಬೆಲೆ ಇಥನಾಲ್ ತಯಾರು ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಉತ್ಪಾದನೆ ಮಾಡಲಿಕ್ಕೆ ಆದ ಬೆಲೆ 2600ರಿಂದ 2800. ಅಂದರೆ ನೇರವಾಗಿ 80% ಜಾಸ್ತಿ ಆಗಿದೆ. ಅದಕ್ಕೆ ಯಾರಿಗೆ ಲಾಭ? ಇದು ನಮ್ಮ ರೈತರಿಗೆ ಲಾಭ. ನಮ್ಮ ರೈತರು ವಿದ್ಯುತ್ತನ್ನು ತಯಾರು ಮಾಡಬೇಕು, ನಮ್ಮ ರೈತರು ಪೆಟ್ರೋಲಿಗೆ ಬೇಕಾದಂಥ ಇಂಧನವನ್ನು ತಯಾರು ಮಾಡಬೇಕು, ನಮ್ಮ ರೈತರು ಔಷಧಿಗೆ ಬೇಕಾದಂಥ ಬೆಳೆಗಳನ್ನು ತಯಾರು ಮಾಡಬೇಕು ಅನ್ನೋ ನರೇಂದ್ರ ಮೋದಿಯವರ ಏಕಮೇವ ಅಜೆಂಡಾ. ರೈತ ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಪಾಲುದಾರ ಆಗಬೇಕು. ಅಂಥ ಬೆಳೆಗಳನ್ನೇ ನಾವು ಬೆಳಿಬೇಕು. ಸುಮ್ಮನೆ ಬೆಳಗ್ಗೆ ಎದ್ಕೊಂಡು ಟೊಮೆಟೊ ಬೆಳ್ಕೊಂಡು ಮಾರ್ಕೆಟ್ಗೆ ಹೋಗಿ ರೇಟ್ ಇಲ್ಲ ಅಂತ ಬೀದಿಯಲ್ಲಿ ಬಿಸಾಕೋದಲ್ಲ. ಇವತ್ತಿನ ಕಾಲಘಟ್ಟಕ್ಕೆ ಏನು ಬೇಕೋ ಅದನ್ನ ಈ ದೇಶದ ರೈತ ಬೆಳೆದು ಸಮೃದ್ಧನಾಗಬೇಕು ಅನ್ನೋ ಆಲೋಚನೆ. ಈ ಇಥನಾಲ್ 20 ಹಿಡ್ಕೊಂಡು ಈಗ ಸಂಸತ್ನಲ್ಲಿ ಗಲಾಟೆ ಮಾಡಿಸ್ಬೇಕು. ಅದಕ್ಕೆ ಮೈಲೇಜ್ ಇಲ್ಲ, ಅದು ಕಂಪ್ನಿ ಇದು ಆಗಿಬಿಡುತ್ತೆ, ಏನು ಎಂಜಿನ್ ಹಾಳಾಗಿಬಿಡುತ್ತೆ. ಹಾಗಾದರೆ ಸುಜುಕಿಯಿಂದ ಹಿಡಿದು TVS ಇಂದ ಹಿಡಿದು ಟೊಯೋಟಾಯಿಂದ ಹಿಡಿದು ಹೊಂಡಾದಿಂದ ಹಿಡಿದು ಸುಜುಕಿಯಿಂದ ಹಿಡಿದು ಎಲ್ಲ ಕಂಪ್ನಿಗಳು ಅಪ್ರೂವಲ್ ಹೆಂಗೆ ಮಾಡಿದ್ವು ಸ್ವಾಮಿ ಇದಕ್ಕೆ? ತಮ್ಮ ಕಂಪನಿ ಎಂಜಿನ್ ಹಾಳಾಗತ್ತೆ ಅಂದರೆ ಯಾವ ಕಂಪನಿ ಮಾರುಕಟ್ಟೆಗೆ ಕಾರ್ಗಳನ್ನು ಬಿಡುತ್ತೆ, ನನಗೆ ಬೈಕ್ಗಳನ್ನು ಬಿಡುತ್ತೆ? ನನಗೆ ನೀವು ಹೇಳಿ. 13 ದೇಶಗಳಲ್ಲಿ 4 ವರ್ಷಗಳ ಕಾಲ ನಿರಂತರವಾಗಿ ಇದ್ರ ಮೇಲೆ ಪ್ರಯೋಗಗಳು ನಡೆದಾದ್ಮೇಲೆ ಬಂದಿರೋದು ಇದು. ಕಳೆದ 4 ವರ್ಷದಿಂದ E15 ಓಡ್ತಾ ಇದೆ. ಇವರು ಈ ರೀತಿ ಮಾತನ್ನು ಸಂಸತ್ನಲ್ಲಿ ತೊಗೊಂಡು ಹೋಗಬೇಕು. ಜೊತೆಗೆ ಈಗ ರಾಹುಲ್ ಗಾಂಧಿ ಎಲ್ಲಿ ಹೋಗಿದ್ರು, ಏನೇನು ಟ್ಯುಟೋರಿಯಲಲ್ಲಿ ಪಾಠಗಳನ್ನು ತೆಗೆದುಕೊಂಬಂದ್ರು ಆ ದಾಖಲೆಗಳನ್ನು ತೊಗೊಂಬಂದು ಈ ಬಾರಿ ಸಂಸತ್ನಲ್ಲಿ ಇಡಬೇಕು ಅಂತ 3 ಜನರು ಕರ್ಕೊಂಬಂದಿದ್ದಾರೆ. 3 ಜನ ಕಳಿಸಿದ್ದಾರೆ. ಅದಕ್ಕೆ ಲೋಕಸಭಾ ಸ್ಪೀಕರ್ ಹೇಳಿದ್ರು ಹಾಗೆಲ್ಲ ನೀವು ಪ್ಲಾಕಾರ್ಡ್ ಹಿಡ್ಕೊಂಬಂದೆ, ಪೋಸ್ಟರ್ ಹಿಡ್ಕೊಂಬಂದೆ, ಅವೆಲ್ಲ ನಮ್ಮ ಸಂಸತ್ನಲ್ಲಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಬೈದು ಕಳಿಸಿದ್ದಾರೆ. ಆದರೆ ಈ ಮನುಷ್ಯ ಬಿಡಲ್ಲ ರಾಹುಲ್ ಗಾಂಧಿಗಿರುವ ಅತಿ ದೊಡ್ಡ ಸಮಸ್ಯೆ ಏನು ಈ ಸಲ? ರಾಹುಲ್ ಗಾಂಧಿಗೆ ಜೊತೆಗೆ ಬಂದು ನಿಲ್ಲುವಂಥ ಜನ ಇದ್ರಲ್ಲ. ಈ ಕಡೆ TMC ಬರ್ತಾಯಿತ್ತು, ಈ ಕಡೆ DMK ಬರ್ತಾಯಿತ್ತು, ಸಣ್ಣ ಪುಟ್ಟ ಪಕ್ಷಗಳೆಲ್ಲ ಸೇರ್ಕೊಳ್ಳೋರು, ಉದ್ಧವ್ ಠಾಕ್ರೆ ಬಣ ಸೇರ್ಕೊಳ್ಳೋದು, NCP ಸೇರ್ಕೊಳ್ಳೋದು, ಶರದ್ ಪವಾರ್ ಬಣ, ಇವರೆಲ್ಲ ಓ ಅಂತ ಕಿರ್ಚ್ಕೊಂಬರೋರಲ್ಲ. ಇವ್ರು ಯಾರೂ ಕೂಡ ವಿಪಕ್ಷದಲ್ಲಿ ಕೂತಿರಲ್ಲ ಈ ಬಾರಿ. ಇವರೆಲ್ಲ ನರೇಂದ್ರ ಮೋದಿಯವರ NDAದ ಭಾಗವಾಗಿ ಈ ಬಾರಿ ಇರ್ತಾರೆ. ಇದ್ರ ಮಧ್ಯೆ ಭಾಳ ವಿಶೇಷವಾದ ಬಿಲ್ಲೊಂದು ಪಾಸ್ ಆಗ್ತಾ ಇದೆ. ಅದೇನಪ್ಪ, ಒಂದೇ ಒಂದು ತಿಂಗಳು ಕೂಡ ಜೈಲಿನಲ್ಲಿದ್ದರೆ, 30 ದಿನಗಳ ಕಾಲ ಜೈಲಿನಲ್ಲಿದ್ದರೂ ಕೂಡ ನಿಮ್ಮ ಮಂತ್ರಿ ಸ್ಥಾನವನ್ನು ಕಳ್ಕೊತೀರಿ, ಮುಖ್ಯಮಂತ್ರಿ ಸ್ಥಾನ ಕಳ್ಕೊತೀರಿ, ಪ್ರಧಾನಮಂತ್ರಿ ಸ್ಥಾನ ಕಳ್ಕೊತೀರಿ, ಎಲ್ಲ ಸ್ಥಾನಗಳು ಹೊರಟೋಗ್ತವೆ, ಶಾಸನಬದ್ಧ ಸ್ಥಾನಗಳು. ಅಂಥದ್ದೊಂದು ವಿಶೇಷವಾದ ಬಿಲ್ಗೆ ತಿದ್ದುಪಡಿಯನ್ನು ತಂದು ಈ ಸಲ ಪಾಸ್ ಮಾಡಿಸಲಾಗ್ತಾ ಇದೆ. ಕ್ರೈಮ್ಸ್ ಇನ್ ಪಾಲಿಟಿಕ್ಸ್ ಶುಡ್ ರೆಡ್ಯೂಸ್ ಅನ್ನೋ ವಿಚಾರ ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ಇರುತ್ತೆ ಈ ಬಾರಿ ಸಂಸತ್ತಿನ ಅಧಿವೇಶನ. ಪ್ರತಿ ದಿವಸ ಅಪ್ಡೇಟ್ ಕೊಡ್ತೀನಿ ಸಂಜೆ ಹೊತ್ತಿಗೆ, ಬೆಳಗ್ಗಿಂದ ಸಂಜೆವರೆಗೆ ಏನಾಯಿತು ಅವತ್ತಿಂದ ಅವತ್ತೇ ಕೊಡುವ ಪ್ರಯತ್ನವನ್ನು ಮಾಡ್ತೀನಿ. ದಯವಿಟ್ಟು ನಮಗೆ ಆಶೀರ್ವದಿಸಿ. ನಮಸ್ಕಾರ.